ನೋಡಿ, ಪವರ್ ಟಿವಿಗೆ ಕರೆ ಮಾಡಿ ಅಳಲು ತೋಡ್ಕೊಂಡ್ರು ಗೃಹಲಕ್ಷ್ಮಿಯರು. ಪವರ್ ಟಿವಿ ವರದಿ ಬಳಿಕ ಸದನದಲ್ಲೂ ಕೂಡ ಗರಂ ಚರ್ಚೆ ಆಗ್ತಾ ಇತ್ತು ಈ ಗೃಹಲಕ್ಷ್ಮಿ ಬಗ್ಗೆ. ರಾಜ್ಯದ ಸಾಕಷ್ಟು ಜನ ಗೃಹಲಕ್ಷ್ಮಿಯರು ಪವರ್ ಟಿವಿಗೆ ಕರೆ ಮಾಡಿ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಯಾವ ರೀತಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ, ಎಷ್ಟು ತಿಂಗಳು ಬಂದಿಲ್ಲ, ಎಲ್ಲದರ ಬಗ್ಗೆ ಮಾತನಾಡಿದ್ರು ಪವರ್ ಟಿವಿಯಲ್ಲಿ. ಪವರ್ ಟಿವಿ ವರದಿಯ ಬಳಿಕ ಸದನದಲ್ಲೂ ಕೂಡ ಬಿಸಿ ಚರ್ಚೆ ಆಯಿತು. ಗೃಹಲಕ್ಷ್ಮಿ ಹಣ 5 ರಿಂದ 6 ತಿಂಗಳು ಬಾಕಿ ಇದೆ ಅಂತ ಒಂದಷ್ಟು ಜನ ಹೆಣ್ಮಕ್ಳು ಹೇಳಿದ್ರು. ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪವರ್ ಟಿವಿ ಗೃಹಲಕ್ಷ್ಮಿ ಖಾಸ್ ಬಾತ್ ಭರಪೂರ ಕರೆಗಳು ಬಂದವು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರಕ್ಕೆ ಮಹಿಳೆಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಉತ್ತರ ಕೊಡ್ಲೇಬೇಕು ಅವರು ಅಂತ ಹೇಳಿ. 5 ರಿಂದ 6 ತಿಂಗಳಾದ್ರೂ ಹಲವರ ಖಾತೆಗಳಿಗೆ ಹಣ ಜಮೆ ಆಗಿಲ್ಲ. ಸಹಾಯವಾಣಿಗೆ ಕರೆ ಮಾಡಿದ್ರೆ ನೋ ರೆಸ್ಪಾನ್ಸ್, ಯಾರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದ್ರೂ ಗೋಲ್ಮಾಲ್ ಆಗ್ತಾ ಇದೆಯಾ, ಸರ್ಕಾರ ಕೊಟ್ಟ ಮಾತು ತಪ್ಪಿದೆ ಅಂತ ಪವರ್ ಟಿವಿ ಮೂಲಕ ಕಿಡಿಕಾರಿದ್ರು ಎಷ್ಟೋ ಜನ ಮಹಿಳೆಯರು. ರಾಜ್ಯದ ಮಹಿಳೆಯರು ಪವರ್ ಟಿವಿಗೆ ಕರೆ ಮಾಡಿ ಗೃಹಲಕ್ಷ್ಮಿ ಖಾಸ್ ಬಾತ್ ಕಾರ್ಯಕ್ರಮದಲ್ಲಿ ಬಹಳ ಮುಕ್ತವಾಗಿ ಮಾತನಾಡಿದ್ರು. ಎಷ್ಟೋ ಜನ ಹೆಣ್ಮಕ್ಳಿಗೆ 5 ರಿಂದ 6 ತಿಂಗಳು ಹಣ ಬಂದೇ ಇಲ್ಲ. ಹಾಗಾದ್ರೆ ಆ ಹಣ ಎಲ್ಲಿ ಹೋಯ್ತು? ಹಲವು ಜಿಲ್ಲೆಗಳಲ್ಲಿ ಕೆಲವು ಮಹಿಳೆಯರಿಗೆ ಹಣ ಬಂದಿಲ್ಲ. ಮತ್ತೆ ಈಗ ಫೆಬ್ರವರಿ ಮಾರ್ಚ್ ಹಣ 2 ತಿಂಗಳು ಸುಮಾರು 10 ರಿಂದ 15 ಜಿಲ್ಲೆಗಳಿಗೆ ಹಣನೇ ಹೋಗಿಲ್ಲ. ಆ 2 ತಿಂಗಳ ಹಣ ಏನಾಯ್ತು? ಮತ್ತು ಇಲ್ಲಿ ಕೆಲವೊಂದಷ್ಟು ಮಹಿಳೆಯರಿಗೆ 5 ರಿಂದ 6 ತಿಂಗಳು ಹಣ ಹೋಗಿಲ್ಲ, ಯಾಕೆ? ಇದೆಲ್ಲದರ ಬಗ್ಗೆ ಪ್ರಶ್ನೆ ಇದೆ. ಇದೆಲ್ಲದಕ್ಕೂ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಡಲೇಬೇಕು ಅಂತ ರಾಜ್ಯದ ಮಹಿಳೆಯರು ಪವರ್ ಟಿವಿ ಮೂಲಕ ಆಗ್ರಹಿಸಿದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗುತ್ತೆ. ಏನಾದ್ರೂ ಗೋಲ್ಮಾಲ್ ನಡೀತಾ ಇದೆಯಾ ಇದ್ರ ಬಗ್ಗೆ? ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ ಅಂತ ನೋಡಿ. ಬಹಳಷ್ಟು ಗ್ಯಾರಂಟಿಗಳು ಏನ್ ರಾಜ್ಯ ಸರ್ಕಾರ ಕೊಟ್ಟಿದೆ, ಈ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಅನುಮಾನ ಇದೆ. ಫಾರ್ ಎಕ್ಸಾಂಪಲ್ ವಿದ್ಯಾನಿಧಿ, ಯುವ ನಿಧಿ ಅಂತ ಒಂದು ಯೋಜನೆಯನ್ನ ಮಾಡಿದ್ರು. ಆ ಯುವ ನಿಧಿ ಯೋಜನೆ ಏನಾಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಗೃಹಲಕ್ಷ್ಮಿ 5 ರಿಂದ 6 ತಿಂಗಳು ಹಣ ಬಂದಿಲ್ಲ ಅಂತಂದ್ರೆ ಆ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದೆ. ಮತ್ತು 2 ತಿಂಗಳ ಹಣ ಫೆಬ್ರವರಿ ಅಂಡ್ ಮಾರ್ಚ್, ಆ ಹಣ ಎಲ್ಲಿ ಹೋಯ್ತು? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ಅಧಿಕಾರಿಗಳಿಂದ ತಪ್ಪು ಮಾಹಿತಿ ಬಂದಿದೆ, ಹಂಗಾಗಿದೆ ಹಿಂಗಾಗಿದ್ದಾರೆ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೆ, ಇದೆಲ್ಲ ಬಿಟ್ಬಿಡಿ ಮೇಡಮ್. ನೀವೇ ಹೇಳ್ದಂಗೆ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮ ಅಧಿಕಾರಿಗಳೇ ನಿಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ, ಅಥವಾ ಇಲಾಖೆಯಲ್ಲಿ ಇಟ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ ಅಂತ ಆದ್ರೆ ಎಷ್ಟು ಮಟ್ಟಿಗೆ ಇಲಾಖೆ ನಿಮ್ಮ ಹಿಡಿತದಲ್ಲಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ವಿಚಾರದಲ್ಲಿ ವಿಪಕ್ಷ ಮಾಡ್ತಾ ಇರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಒಂದು ಕಡೆ ರಾಜ್ಯದ ಯಾವ ಮಹಿಳೆಯರು ಬಂದು ನಿಮಗೆ ಗೃಹಲಕ್ಷ್ಮಿ ಹಣ ಕೊಡಿ, ನಮಗೆ ತಿಂಗಳಿಗೆ 2,000 ಹಣ ಕೊಡಿ ನಮಗೆ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ. ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವೊಂದು ಯೋಜನೆಯನ್ನ ತಂದ್ರಿ. ಆದರೆ ಆ ಯೋಜನೆ ಇನ್ನೂ ಹಲವಾರು ಜನಕ್ಕೆ ತಲುಪಿಲ್ಲ. 5 ರಿಂದ 6 ತಿಂಗಳ ಹಣ ಬಂದಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಏನಾದರೂ ಗೋಲ್ಮಾಲ್ ನಡೀತಿದ್ಯಾ, ಎಲ್ಲಿಗೆ ಹೋಗ್ತಿದೆ ಆ ಹಣ ಅನ್ನೋದ್ರ ಬಹಳ ದೊಡ್ಡ ಪ್ರಶ್ನೆ ಇದೆ. ಇದು ಹುಡುಗಾಟದ ವಿಚಾರ ಅಲ್ಲ. ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಹಲವು ಭ್ರಷ್ಟಾಚಾರದ ಆರೋಪವನ್ನ ತನ್ನ ತಲೆ ಮೇಲೆ ಹೊತ್ಕೊಂಡಿದೆ. ವಾಲ್ಮೀಕಿ ನಿಗಮದ ವಿಚಾರ ಇರಬಹುದು, ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನ ರಾಜ್ಯ ಸರ್ಕಾರ ಹೊತ್ಕೊಂಡಿರೋದ್ರಿಂದ ಈ ಒಂದು ಆರೋಪ ರಾಜ್ಯ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಮುಳುವಾಗುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರನೇ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಇದು ಬಹಳ ದೊಡ್ಡ ಯೋಜನೆ ಆಗಿರೋದ್ರಿಂದ ಬಹಳಷ್ಟು ಜನಕ್ಕೆ ಹಣ ಹೋಗಿಲ್ಲ. ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರಿಯಾದಂಥ ಮಾಹಿತಿ ಮತ್ತು ಸರಿಯಾದಂಥ ಉತ್ತರವನ್ನ ಕೊಡಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದು ಮತ್ತೊಂದು ಸ್ಕ್ಯಾಮ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.